ಪಟ್ಟಣದ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿರುವ ಹುಬ್ಬಳ್ಳಿ ಸಿದ್ಧಾರೂಢರಿಗೆ ದೀಕ್ಷೆ ನೀಡಿದ ಲಿಂಗೈಕ್ಯ ಶ್ರೀ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳ ಹಾಗೂ ಲಿಂಗೈಕ್ಯ ಪರಮಪೂಜ್ಯ ಸದ್ಗುರು ಸದಾಶಿವ ಮಹಾರಾಜರ ಮಠದ ಪ್ರಾಂಗಣದಲ್ಲಿ 9ನೇ ವರ್ಷದ ಗುರುಪೂರ್ಣಿಮೆ ಗುರುವಂದನಾ ಧರ್ಮಸಭೆ ಕಾರ್ಯಕ್ರಮವು ಮುದ್ದೇಬಿಹಾಳ ಪಟ್ಟಣ ಸೇರಿದಂತೆ ವಿವಿಧ ತಾಲೂಕು ಮತ್ತು ಗ್ರಾಮಗಳಿಂದ ಆಗಮಿಸಿದ ಸದ್ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲ್ಪಟ್ಟಿತು. ಗುರುಪೂರ್ಣಿಮೆಯ ವಿಶೇಷವಾಗಿ ಉಭಯ ಗುರುಗಳ ಕರ್ತೃಗದ್ದುಗೆಗೆ ಬೆಳಿಗ್ಗೆ ವಿಶೇಷ ರುದ್ರಾಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಲಾಯಿತು. ಪಟ್ಟಣದ ಗುಂಡಪ್ಪನ ಬಾವಿಗೆ ಗಂಗಾಸ್ಥಳಕ್ಕೆ ತೆರಳಿ ಅಲ್ಲಿಂದ ಉಭಯ ಶ್ರೀಗಳ ಭಾವಚಿತ್ರವನ್ನು ಸುಂದರ ಸಾರೋಟದಲ್ಲಿ ಪ್ರತಿಷ್ಠಾಪಿಸಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಸುಮಂಗಲಿಯರು ಪೂರ್ಣಕುಂಭ ಹೊತ್ತು ಸಾಗಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಹಿರೂರು ಅನ್ನದಾನೇಶ್ವರ ಸಂಸ್ಥಾನ ಹಿರೇಮಠದ ಪರಮಪೂಜ್ಯ ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು 12 ಹುಣ್ಣಿಮೆಗಳು ಹಾಗೂ 12 ಅಮಾವಾಸ್ಯೆಗಳು ಬೇರೆ ದೇವತೆಗಳಿಗೆ ಸೀಮಿತವಾಗಿದ್ದರೆ ಮೋಕ್ಷದ ದಾರಿ ತೋರಿ ಜೀವನದಲ್ಲಿ ಕೈಹಿಡಿದು ನಡೆಸುವ ಗುರುವಿಗಾಗಿಯೇ ಆಷಾಢ ಮಾಸದ ಕಡಲೆಗಾರ ಹುಣ್ಣಿಮೆಯನ್ನು ಅಂದರೆ ಗುರುಪೂರ್ಣಿಮೆಯನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದರು. ಈ ಗುರುಪೂರ್ಣಿಮೆ ದಿನದಂದು ಗುರುವಿನ ದರ್ಶನ ಹಾಗೂ ಪಾದಪೂಜೆ ಮಾಡಲಾಗುತ್ತದೆ. ಕಳೆದ 9 ವರ್ಷಗಳಿಂದ ಟಿ ವಿಜಯಭಾಸ್ಕರ್ ಹಾಗೂ ಗೆಳೆಯರ ಬಳಗ ಮತ್ತು ಉಭಯ ಮಠದ ಭಕ್ತರು ಸೇರಿ ಈ ಗುರುವಂದನಾ ಧರ್ಮಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬರುತ್ತಿದ್ದಾರೆ. ಗುರುವನ್ನು ಆಹ್ವಾನಿಸಿ ಭಕ್ತರಿಗೆ ಮಾರ್ಗದರ್ಶನ ದೊರಕಿಸುವ ಈ ಕಾರ್ಯಕ್ರಮ ಶ್ಲಾಘನೀಯ. ಈ ದಿನ ಶಿಷ್ಯ ಬಳಗವು ತಮ್ಮ ಇಷ್ಟ ಗುರುವಿಗೆ ತನು ಮನಧನ ಅರ್ಪಿಸುವ ವಿಶೇಷ ದಿನವಾಗಿದ್ದು ಭಕ್ತರು ತಮ್ಮ ಶಕ್ತ್ಯಾನುಸಾರ ಗುರುವಿಗೆ ಕಾಣಿಕೆ ಅರ್ಪಿಸಬೇಕು. ದೇವಲೋಕಕ್ಕೆ ಕರೆದೊಯ್ಯುವ ದಿವ್ಯ ಶಕ್ತಿ ಗುರುವಿನಲ್ಲಿರುವುದರಿಂದ ಯಾರೂ ಕೂಡ ಗುರುಭಕ್ತಿಯನ್ನು ಬಿಡಬಾರದು ಎಂದು ಆಶೀರ್ವದಿಸಿದರು. ಬಹಳ ಅತ್ಯಂತ ಹರ್ಷದಾಯಕವಾಗಿರುವಂತಹ ಸಂತಸ ಸಂತೋಷ ತರುವಂತಹ ವಿಚಾರ ಬಸವಣ್ಣವರು ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ. ಗುರುವಿನ ಕೃಪಾಶೀರ್ವಾದದಿಂದ ನನ್ನ ಭವಬಂಧನ ಹರಿದಿತ್ತು ನೋಡ ಕೂಡಲ ಸಂಘ. ಗುರು ಕೃಪಾಶೀರ್ವಾದದ ಬಲದಿಂದ ಎಲ್ಲ ಕಷ್ಟ ಕೋಟೆಗಳು ದೂರ ಆಗ್ತಾ ಇದಾವ. ಗುರುವಿನ ಕೃಪಾಶೀರ್ವಾದದ ಬಲದಿಂದ ಎಲ್ಲ ತೊಂದರೆ ತಾಪತ್ರಯಗಳು ನಿವಾರಣೆ ಆಗ್ತಾವ ಅನ್ನೋ ಕಾರಣಕ್ಕಾಗಿ ವರ್ಷದಲ್ಲಿ ಇರುವಂತಹ 12 ಹುಣ್ಣಿಮೆಗಳು 12 ಅಮಾವಾಸ್ಯೆಗಳು ಎಲ್ಲವೂ ಒಬ್ಬೊಬ್ಬರಿಗೆ ಒಂದೊಂದು ಸೀಮಿತ, ಎಲ್ಲವೂ ಒಂದೊಂದು ದೇವತೆಗಳಿಗದ. ಆದರೆ ಗುರುವಿಗಾಗಿ ಒಂದು ಹುಣ್ಣಿ, ನನ್ನ ಗುರುವಿಗಾಗಿ ಒಂದು ಪೌರ್ಣಿಮೆ ಇರಲಿ ಅಂತ ತಿಳ್ಕೊಂಡು ದೇವಲೋಕದಲ್ಲಿ ದೇವಾನು ದೇವತೆಗಳು ಅನಂತ ಪರಿಶ್ರಮದ ತಪಸ್ಸಿನ ಪರಿಣಾಮದಿಂದ ಈ ಕಡ್ಲಿಗಾರ ಹುಣ್ಣಿಮೆ
ಆಷಾಢ ಮಾಸದಲ್ಲಿ ಬರುವಂತಹ ಕಡ್ಲಿಗಾರ ಹುಣ್ಣಿಮೆಯನ್ನ ಗುರುವಿಗಾಗಿ ಮೀಸಲಿರಿಸಿರುವಂತಹ ಗುರು ಪೌರ್ಣಿಮೆಯಂತ ಇದಕ್ಕೆ ಕರೀತಾ ಇದಾರ. ಆ ಕಾರಣಕ್ಕಾಗಿ ಗುರು ಗಜದಂಡ ಶಿವಾಚಾರ್ಯರ ಸದಾಶಿವ ಮಹಾರಾಜರ ಸಂಪೂರ್ಣ ಕೃಪೆ ನಿಮ್ಮೆಲ್ಲರ ಮೇಲೆ ಸಂಪೂರ್ಣವಾಗಿ ಅದ ಅಂತ ಹೇಳೋದಕ್ಕೆ ನಿಮ್ಮ ಗುರುಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿ ಹೋಗಿ ದರ್ಶನ ಸ್ಪರ್ಶ ಮಾಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಈ ಎರಡೂ ದೇವಸ್ಥಾನದ ಸಂಯೋಜಕರಾಗಿರುವಂತಹ ಟಿ ಭಾಸ್ಕರ್ ರಾವ್ ಅವರು ಆಮೇಲೆ ಎಲ್ಲ ಬಳಗ ಕೂಡಿಕೊಂಡು ಗುರುಪೌರ್ಣಿಮೆ ದಿನದಂದೇ ಗುರುಗಳನ್ನು ಇಲ್ಲಿ ಕರೆಸಿ ಎಲ್ಲ ಸದ್ಭಕ್ತ ಮಹಾಶಯರಿಗೆ ಗುರುಗಳ ಪಾದದರ್ಶನ ಮಾಡಿಸಬೇಕು ಅನ್ನೋ ವಿಶೇಷವಾದ ಸಂಕಲ್ಪ ಏನದಲ್ಲ. ನಾವು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಹತ್ತಿದ್ದು 7ನೇ ವರ್ಷ. ಇದು 7ನೇ ವರ್ಷ. ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಇಟ್ಕೊಳ್ಳೋದಕ್ಕೆ ನೀವು ಬಂದಿ ತನುವನ ಧನವನ್ನು ಗುರುಗಳಿಗೆ ಸಮರ್ಪಣೆ ಮಾಡುವಂತ ಇವತ್ತಿನ ದಿವಸ ದಿನನಿತ್ಯದಲ್ಲಿ ನಡೀತಾ ಅದಾವ. ನಿಮ್ಮ ಶಕ್ತ್ಯಾನುಸಾರ ಎಲ್ಲರಿಗೂ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತೀರಿ, ಆ ಪ್ರಶ್ನೆ ಬೇರೆ. ಆದ್ರೆ ಇವತ್ತು ವಿಶೇಷ ಗುರುಗಳ ಸಮೀಪಕ್ಕೆ ಹೋಗಿ ನಮ್ಮಲ್ಲಿರುವಂತ ಪೈಸಾ ಆಗಲಿ 2 ಪೈಸಾ ಆಗಲಿ ಏನೇ ಆಗಲಿ ಗುರುಗಳ ಹಸ್ತದಲ್ಲಿ ಕೊಟ್ಟು ಗುರುಗಳ ಪಾದಸ್ಪರ್ಶ ಮಾಡಿ ಪುನೀತರಾಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ಹುಣ್ಣಿಮೆಯನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ಜಾರಿಯೊಳಗೆ ತರಲಾಗಿದೆ. ಗುರುವಿನ ಕೃಪಾಶೀರ್ವಾದದಿಂದ ಎಲ್ಲವೂ ಸಾಧ್ಯ. ಯಾಕೆ ಶ್ರೇಷ್ಠ ಅಂದ್ರೆ ಗುರು ಬಹಳ ದೊಡ್ಡವ, ನನ್ನ ಅಪ್ಪನಿಗಿಂತಲೂ ಬಹಳ ದೊಡ್ಡವ. ಯಾಕಂದ್ರೆ ನಮ್ಮಪ್ಪ ದೇವಲೋಕದಿಂದ ಭೂಲೋಕಕ್ಕೆ ನಮ್ಮ ತಾಯಿಯ ಗರ್ಭದಿಂದ ನನ್ನ ತಂದ. ಆದ್ರೆ ಭೂಲೋಕದಿಂದ ದೇವಲೋಕಕ್ಕೆ ಒಯ್ಯುವಂತ ಶಕ್ತಿ ಯಾರು ಕೊಟ್ಟರಂದ್ರೆ ಗುರುಗಳು ಕೊಡ್ತಾರೆ. ಅದಕ್ಕೆ ಗುರುಗಳು ದೊಡ್ಡವರು ಅಂತ ತನ್ನ ದೇವಲೋಕಕ್ಕೆ ಕರೆದುಕೊಂಡು ಹೋಗುವಂತ ಸಾಮರ್ಥ್ಯ ಗುರುವಿನಲ್ಲಿ ಅದ ಅಂತ ತಿಳ್ಕೊಂಡೇ ಗಜದಂಡ ಶಿವಾಚಾರ್ಯ ಗುರುಗಳ ಸದಾಶಿವ ಮಹಾರಾಜರ ಗುರುಗಳ ಈ ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಪ್ರತಿ ವರ್ಷ ಟಿ ಭಾಸ್ಕರ್ ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅದ. ಅಂತ ಸಹಕಾರದ ಈ ಕಾರ್ಯ ಪ್ರತಿ ವರ್ಷ ಇದೇ ರೀತಿ ಉತ್ತರೋತ್ತರವಾಗಿ ಅಭಿವೃದ್ಧಿಯ ಪಥದತ್ತ ಸಾಗಲಿ ಅನ್ನತಕ್ಕಂಥ ಕಾರ್ಯಕ್ರಮದಲ್ಲಿ ಬಾಬು ಲಮಾಣಿ ದಂಪತಿಗಳು ಗುರುಗಳಿಗೆ ಗುರುಪಾದ ಪೂಜೆ ನೆರವೇರಿಸಿದರು. ಧರ್ಮಸಭೆಯಲ್ಲಿ ಶರಣಿ ಸೂಸಲಮ್ಮ ನೇಸರಗಿ, ಕಾರ್ಯಕ್ರಮದ ರೂವಾರಿ ಟಿ ವಿಜಯಭಾಸ್ಕರ್, ಕಸಾಪ ಅಧ್ಯಕ್ಷ ಕಾಮರಾಜ ಬಿರಾದಾರ, ಶಿವಾನಂದ ಬುಡ್ಡರ, ಮಹಾಂತೇಶ ಬೂದಿಹಾಳಮಠ, ಅಶೋಕಮಣಿ, ಕೆಪಿ ಹಿರೇಮಠ, ಸತೀಶ್ ಓಸ್ವಾಲ್, ವೀರೇಶ ಢವಳಗಿ, ಮುತ್ತು ತಾಳಿಕೋಟೆ, ಮಹಿಬೂಬಾ ಗೊಳಸಂಗಿ, ಸದುಮಠ, ಅಮರೀಶ ಗೂಳಿ, ಅಶೋಕ ಚಟ್ಟೇರ, ರಾಮು ಲಮಾಣಿ ಸೇರಿದಂತೆ ಮುದ್ದೀಬಿಹಾಳ ಹಾಗೂ ಬಾವಿಹಾಳ, ನಾಗರಾಳ, ಹಂಡರಗಲ್ಲ, ಜಟಗಿ, ಯರಜರಿ, ಜಾಯವಾಡಗಿ, ಬಾಗೇವಾಡಿ ಮುಂತಾದ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ಪರಶುರಾಮ ನಾಗರಬೆಟ್ಟ ಸ್ವಾಗತಿಸಿದರು. ಸಂಗಮೇಶ ಶಿವಣಗಿ ಬಳಗದಿಂದ ಭಕ್ತಿಪೂರ್ಣ ಸಂಗೀತ ಸೇವೆ ಜರುಗಿತು. ಶಿಕ್ಷಕ ಮಂಜುನಾಥ ಕಬಾಡೆ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು.